ಸ್ನೇಹಿತರೆ ಇಲ್ಲಿ 11ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯ ಮತ್ತು ಅದೇ ರೀತಿ 3ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ ಇಷ್ಟು ಅಧ್ಯಾಯ ಮೇಲೆ ನಾನು ಇಲ್ಲಿ ಫಿಕ್ಸ್ಡ್ ಕ್ವಶನ್ಸ್ಗಳು ಅಂದ್ರೆ ಇವೇ ಕ್ವಶನ್ಸ್ಗಳು ಬರುತ್ತೆ ಅಂತಹ ಕ್ವಶನ್ಸ್ಗಳು ಇಲ್ಲಿ ಮುಂದೆ ತೋರಿಸುತ್ತೇನೆ. ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ವಿಡಿಯೋ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದಷ್ಟು ನೋಡ್ಕೊಂಡು ಹೋಗ್ಬಿಡ್ರಿ. ಬನ್ನಿ ಇವಾಗ ಈ ಒಂದು ಅಧ್ಯಾಯ ಮೇಲೆ ಅತಿ ಹೆಚ್ಚು ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಎಲ್ಲ ಅಧ್ಯಾಯ ಮೇಲೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತೋರಿಸುತ್ತೇನೆ. ಬಟ್ ಮೇನ್ಲಿ ಫೋಕಸ್ ಮಾಡೋದು ಈ ಒಂದು ಅಧ್ಯಾಯ ಮೇಲೆ ನಮಗೆ ಏನಿದೆ, ಈ ಒಂದು ಅಧ್ಯಾಯ ಮೇಲೆ ನಮಗೆ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಇಲ್ಲೇ ಕವರ್ ಆಗುತ್ತೆ ಎಲ್ಲವೂ. ಬನ್ನಿ ನೋಡೋಣ. ಮತ್ತು ಪ್ಲಾನಿಂಗ್ 4ನೇ ಅಧ್ಯಾಯ ಆಗಿರ್ಬೋದು ಮತ್ತು 3ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ 2 ಕೊಡ್ತೀನಿ, ಅಲ್ಲಿ ಒಂದೇ ಬರುತ್ತೆ, ಅದನ್ನ ನೋಡ್ಕೊಂಡು ಹೋಗ್ರಿ. ಇಲ್ಲಿ ನಿಮ್ಗೆ 2 1 ಈ ರೀತಿ ಟಿಕ್ ಮಾಡ್ತೀನಿ. ಸೊ ಆ ಕ್ವಶನ್ಸ್ಗಳು ನೋಡ್ಕೊಂಡು ಹೋಗ್ಬಿಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಬನ್ನಿ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಅಧ್ಯಾಯ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನನ್ನ ಪ್ರಕಾರ ಕ್ವಶನ್ ನಾಳೆ ಯಾವ್ದು ಬರುತ್ತೆ ಅದು ಕೂಡ ಇಲ್ಲಿ ಟಿಕ್ ಮಾಡಿಸ್ತೀನಿ. ಕ್ವಶನ್ ಪೇಪರ್ ನಲ್ಲಿ ಇರುವಂತಹ ಕ್ವಶನ್ಸ್ಗಳು ಲೀವ್ ಮಾಡಬಾರ್ದು, ಅಂದ್ರೆ ಬಿಟ್ ಬರಬಾರ್ದು. ದ್ವಿತೀಯ PUCಯ ಬಿಸಿನೆಸ್ ಸ್ಟಡೀಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು 4 ಅಂಕದ ಪ್ರಶ್ನೆಗಳು ಮತ್ತು 8 ಅಂಕದ ಪ್ರಶ್ನೆಗಳು ನಿಮಗೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಿಮಗೆ ನೀಲಿ ನಕ್ಷೆಯನ್ನು ಪ್ರಕಟಣೆ ಮಾಡಿದ್ದಾರೆ ನೋಡಿ. ಈ ಒಂದು ನೀಲಿ ನಕ್ಷೆ ಪ್ರಕಾರ ನಾನು ಏನಿದಿಲ್ಲ ನಿಮಗೆ ಯಾವ ಅಧ್ಯಾಯ ಮೇಲೆ ಅತಿ ಹೆಚ್ಚು ಮಾರ್ಕ್ಸ್ಗಳು ಕೇಳಲಾಗೋದು ಶಾರ್ಟ್ಸ್ ಕ್ವಶನ್ಸ್ಗಳು ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. ಮತ್ತು ನಾಳೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಹೇಗೆ ಬರುತ್ತೆ ಆಯ್ತಾ, ಹೇಗೆ ಕ್ವಶನ್ ಕೇಳ್ತಾನೆ, ಹೇಗೆ ಟ್ವಿಸ್ಟ್ ಮಾಡ್ತಾನೆ, ಹೇಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಮಾಡ್ತಾನೆ, ಇಲ್ಲಿ ಗಮನ ಇಟ್ಟು ಕೇಳಿ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಾಳೆ ಎಕ್ಸಾಮ್ ಬರುತ್ತೋ ಅಥವಾ ಇಲ್ವಾ ಇವತ್ತಿನ ಈ ಒಂದು ನಲ್ಲಿ ನಾನು ನಿಮಗೆ ಫುಲ್ ಡೀಪ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಡೋಂಟ್ ವರಿ, ಇದರ ಬಗ್ಗೆ ಏನೂ ವರಿ ಮಾಡ್ಕೊಂಡು ಹೋಗಬೇಡ್ರಿ. ಮತ್ತು ನಾವು ಓನ್ ಆಗಿ ಆನ್ಸರ್ ಮಾಡಬಹುದು ಅಥವಾ ಇಲ್ವಾ, ಓನ್ ಆಗಿ ನಾವು ಪಾಯಿಂಟ್ಸ್ ಹಾಕಿ ಬರೆದರೆ ನಮಗೆ ಮಾರ್ಕ್ಸ್ಗಳು ಕೊಡ್ತಾರಾ, ಇಲ್ಲ ನಾವು ಪಾಯಿಂಟ್ಸ್ಗಳು ಅಷ್ಟೇ ಹಾಕಿ ಬರೆದರೆ ನಮಗೆ ಮಾರ್ಕ್ಸ್ಗಳು ಎಷ್ಟು ಕೊಡ್ತಾರೆ, ಇಂತಹ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ರು. ಆ ಎಲ್ಲ ವಿದ್ಯಾರ್ಥಿಗಳ ಕಮೆಂಟ್ ನೋಡ್ತಾ ಇದ್ದೆ ಮತ್ತು ನಾನು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೆ, ಹಿಂಗಾಗಿ ಸ್ವಲ್ಪ ಟೈಮ್ ಆಯಿತು. ಇಲ್ಲಿ ನೋಡಿ ಸ್ನೇಹಿತರೆ, ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ MCQ ಕ್ವಶನ್ಸ್ ಮತ್ತು ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆ ತಕ್ಷಣ ಹೋಗಿ ನೋಡ್ಕೊಳ್ಳಿ ಆಯ್ತಾ. ಒಂದು 5 hour ಚಾಲೆಂಜ್ ಇಟ್ಕೊಳ್ಳಿ. ಓಕೆ, 5 hour ಚಾಲೆಂಜ್ ನಲ್ಲಿ ಏನಿದಿಲ್ಲ ನೀವು ಆರಾಮಾಗಿ 8 ಮಾರ್ಕ್ಸ್ ನಲ್ಲಿ ಮತ್ತು 4 ಮಾರ್ಕ್ಸ್ ನಲ್ಲಿ ಯಾವ ಕ್ವಶನ್ಸ್ ಗಳು ಕೊಟ್ಟಿದ್ದಾರೆ ಅದಕ್ಕೆ ಪಾಯಿಂಟ್ಸ್ ಗಳು ಬರುತ್ತೆ. ಆ ಪಾಯಿಂಟ್ಸ್ ಗಳು ಏನಿದಿಲ್ಲ ಸುಮ್ಮನೆ ಏನಿದಿಲ್ಲ ಈ ರೀತಿ ನೋಡ್ಕೊಳ್ಳೋದು, ಅದಕ್ಕೆ ಪಾಯಿಂಟ್ಸ್ ಗಳು ಬರುತ್ತೆ. ಈ ರೀತಿ ಓದ್ಬೇಕು, ಅದಕ್ಕೆ ಅರ್ಥ ಮಾಡ್ಕೋಬೇಕು ಪಾಯಿಂಟ್ಸ್ಗಳು ಹೇಗೆ ಬರುತ್ತೆ. ಈ ಒಂದು ಪ್ರಶ್ನೆಗಳಿಗೆ ಹೀಗೆ ಪಾಯಿಂಟ್ಸ್ ಬರುತ್ತೆ ಆಯ್ತಾ, ಹೀಗೆ ಬರುತ್ತಾ, ಹೀಗೆ ಬರುತ್ತಾ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಂದಾಗ ನಿಮಗೆ ನೆನಪು ಬರುತ್ತೆ ಸ್ನೇಹಿತರೆ. ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಅದಕ್ಕೆ ಈ ರೀತಿ ಭಯಾಟ್ ಮಾಡಕ್ಕೆ ಹೋಗ್ತೀರಾ. ಈ ಪ್ರಶ್ನೆಗೆ ಹಿಂಗಿದೆ ಪಾಯಿಂಟ್ಸ್, ಈ ಪ್ರಶ್ನೆಗೆ ಹಿಂಗಿದೆ ಪಾಯಿಂಟ್ಸ್ ಅಂತ ನೀವು ಭಯಾಟ್ ಮಾಡಕ್ಕೆ ಹೋಗ್ತಿರಲ್ಲ, ಅದು ಅರ್ಥ ಆಗಲ್ಲ. ಸಿಂಪಲ್, ಈ ಒಂದು ಪ್ರಶ್ನೆಗೆ ಹಿಂಗೆ ಆನ್ಸರ್ ಇದೆಯಾ, ಓಕೆ, ಓನ್ ಆಗಿ ನೋಡ್ಕೊಳ್ರಿ, ಓನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬಿಸ್ನೆಸ್ ಸ್ಟಡೀಸ್ನಲ್ಲಿ ಓನ್ ಆಗೇ ಬರೀಬೇಕು. ನಾನೇ ಹೇಳ್ತೀನಿ ಕೇಳಿ. ಬಿಸ್ನೆಸ್ ಸ್ಟಡೀಸ್ನಲ್ಲಿ ಓನ್ ಆಗೇ ಬರೀರಿ ಆಯ್ತಾ. ಓನ್ ಅಂದರೆ ಯಾವ ರೀತಿಯಲ್ಲಿ ಓನ್ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಇದೆ, ಇದು ವ್ಯವಹಾರ ಅಧ್ಯಯನ ಇದೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಓಕೆ ರಿಲೇಟೆಡ್ ಆನ್ಸರ್ ಆಗಿರಬೇಕು. ಮತ್ತು ಅದೇ ರೀತಿ ಆ ಒಂದು ಕ್ವಶನ್ಸ್ಗೆ ಏನು ಆನ್ಸರ್ ಇರುತ್ತಲ್ಲ ಅದಕ್ಕೆ ರಿಲೇಟೆಡ್ ಆದರೆ ಸಾಕು, ನಮಗೆ ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ ಆಯ್ತಾ. ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳಿ. ಇವಾಗ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಒಂದು 8 ಅಂಕದ ಒಂದು ಪ್ರಶ್ನೆಯಲ್ಲಿ. ಇವಾಗ ಇಲ್ಲಾಂದ್ರೆ ಸಂಘಟಿಸುವಿಕೆಯ ಗುಣಲಕ್ಷಣಗಳು ಕೇಳಿದ್ದಾರೆ, ಅಂದರೆ ಪ್ರಾಮುಖ್ಯತೆಗಳು ಕೇಳಿದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ ನಿರ್ವಹಣೆ ಒಂದು ಉದ್ಯಮದಲ್ಲಿ ಆಗಿರ್ಬೋದು, ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಯಾವ ರೀತಿಯಲ್ಲಿ ನಿರ್ವಹಣೆ ಇರುತ್ತೆ ಹೀಗೆ ಅರ್ಥ ಮಾಡ್ಕೋಬೇಕು ಆಯ್ತಾ. ಇವಾಗ ನೋಡಿ, ಮಾರಾಟ ಪ್ರಕ್ರಿಯೆ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಮಾರ್ಕ್ ಕೇಳ್ತಾರೆ. ಇಲ್ಲಿ ಏನು ಓಕೆ 4 ಮಾರ್ಕ್ಸ್ 2 ಕೇಳ್ತಾರೆ ಮತ್ತು 8 ಅಂಕದ ಪ್ರಶ್ನೆ ಆಯ್ತಾ 1 ಕೇಳ್ತಾನೆ. ಇಲ್ಲಿ ಮಾರಾಟ ಪ್ರಕ್ರಿಯೆ ಅಧ್ಯಾಯ ಏನಿದಿಲ್ಲ ಇಲ್ಲಿ ನಿಮಗೆ ಟೋಟಲ್ ಆಗಿ 21 ಮಾರ್ಕ್ಸ್ ಕೇಳ್ತಾನೆ ಆಯ್ತಾ. ಈ ಒಂದು ಅಧ್ಯಾಯದಲ್ಲಿ ನಿಮ್ಗೆ ಏನಿದಿಲ್ಲ ಇವಾಗ 4 ಮಾರ್ಕ್ಸ್ 2 ಕವರ್ ಆಗುತ್ತೆ ಮತ್ತು ಅದೇ ರೀತಿ ಒಂದು 8 ಮಾರ್ಕ್ಸ್ ಕವರ್ ಆಗುತ್ತೆ ಇವಾಗ ಆಯ್ತಾ. ಇದರೊಳಗೆ ನಮಗೆ ಮಾರಾಟ ಪ್ರಕ್ರಿಯೆ ಅಂದ ತಕ್ಷಣ ಓಕೆ ನಾವು ಏನು ಅರ್ಥ ಮಾಡ್ಕೋಬೇಕು, ಇವಾಗ ಏನು ಪ್ರಶ್ನೆ ಕೇಳ್ತಾನಲ್ಲ ಆ ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಮಾರಾಟ ಅಂದ ತಕ್ಷಣ ಅಲ್ಲಿ ಮಾರಾಟ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಲ್ಲಿ ಪ್ರಕ್ರಿಯೆ ಇರುತ್ತೆ, ಅದೇ ರೀತಿ ಬೆಲೆ ನಿಗದಿ ಆಯ್ತಾ. ಬೆಲೆ ನಿಗದಿ ಅಂದ್ರೆ ಏನು, ಸರಕು ಮತ್ತು ಸೇವೆಗಳು ಏನು ಉತ್ಪಾದನೆ ಮಾಡ್ತಾರಲ್ಲ ಮಾರಾಟ ಪ್ರಕ್ರಿಯೆಯಲ್ಲಿ ಅದಕ್ಕೆ ಬೆಲೆಗಳಿಗೆ ಏನು ಆ ಸರಕುಗಳಿಗೆ ಬೆಲೆ ನಿಗದಿ ಮಾಡ್ತಾರೆ. ಇಷ್ಟೇ ಸ್ನೇಹಿತರೆ, ಇಷ್ಟೇ ಇದೆ ಆಯ್ತಾ. ಜನರಲ್ ಆಗಿ ನೀವು ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಬೋದು. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಂದ್ರೆ 3ನೇ ಚಾಪ್ಟರ್ ವ್ಯವಹಾರ ಪರಿಸರ ಬಿಸ್ನೆಸ್ ಇನ್ವೈರ್ಮೆಂಟ್ ನಲ್ಲಿ ನಿಮಗೆ ನಾಳೆ ಒಂದು ನಾರ್ಮಲ್ ಕ್ವಶನ್ ಬರುತ್ತೆ. ಕ್ವಶನ್ ಪೇಪರ್ ನಲ್ಲಿ ಹೇಳ್ತಾ ಇದ್ದೇನೆ, ನಾಳೆ ಕ್ವಶನ್ ಪೇಪರ್ ಹೇಗೆ ಬರುತ್ತಾ ಗೊತ್ತಾ ಆಯ್ತಾ. ಬಿಸ್ನೆಸ್ ಸ್ಟಡೀಸ್ ನಲ್ಲಿ ನಾಳೆ ಒಂದು ನಾರ್ಮಲ್ ಕ್ವಶನ್ ಬರುತ್ತೆ 4 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ. ಇದರೊಳಗೆ 4 ಅಂಕದ ಪ್ರಶ್ನೆ 2 ಕೇಳ್ತಾರೆ ಬ್ಲೂ ಪ್ರಿಂಟ್ ಪ್ರಕಾರ. ಇದರೊಳಗೆ ಒಂದು ಹಾಟ್ ಕ್ವಶನ್ ಕೇಳ್ತಾರೆ. ಹಾಟ್ ಕ್ವಶನ್ ಅಂದ್ರೆ ಹೆಂಗೆ, ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ನಿಮಗೆ 2024 ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ನೋಡಿರ್ಬೋದು ಯಾವ ರೀತಿಯಲ್ಲಿ ಒಂದು ಹಾಟ್ ಕ್ವಶನ್ಸ್ ಕೇಳಿದಾನೆ. ಅಂದ್ರೆ
ಒಂದು ಕ್ವಶನ್ ಏನಿದೆಲ್ಲ 5 ಲೈನ್ 6 ಲೈನ್ನಲ್ಲಿ ಕ್ವಶನ್ ಇರುತ್ತೆ, ಅದಕ್ಕೆ ಸಬ್ ಪಾಯಿಂಟ್ಸ್ಗಳು ಕೊಟ್ಟಿರ್ತಾನೆ, ಅದಕ್ಕೆ ಏನಿದೆಲ್ಲ ನೀವೇ ಆನ್ಸರ್ ಮಾಡಬೇಕು, ಅದಕ್ಕೆ ಓನ್ ಆಗಿ ಆನ್ಸರ್ ಮಾಡಿರಿ, ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಆಯಿತಾ. ನಾಳೆ ಹಾಗೆ ಕ್ವಶನ್ ಪೇಪರ್ ಇರುತ್ತೆ ಆಯಿತಾ. ಮತ್ತು ನಿಮಗೆ ಒಂದು ಇದರೊಳಗೆ ಒಂದು ನಾರ್ಮಲ್ ಕ್ವಶನ್ ಯಾವುದಂದ್ರೆ ನಿಮಗೆ ಆಯಾಮಗಳು ಅತಿ ಹೆಚ್ಚು ಕೇಳಿದ್ದಾರೆ. ಬಿಸ್ನೆಸ್ ಇನ್ವೈರ್ಮೆಂಟ್ದು ಡೈಮೆನ್ಷನ್ಸ್ ನಿಮಗೆ ಪ್ರಶ್ನೆ ಅತಿ ಹೆಚ್ಚು ಕೇಳಿದ್ದಾರೆ, ಡೈಮೆನ್ಷನ್ಸ್ ಆಗಿರ್ಬೋದು, ಮತ್ತು ಇಲ್ಲಾಂದ್ರೆ ವ್ಯವಹಾರ ಪರಿಸರದ ಗುಣಲಕ್ಷಣಗಳು, ಓಕೆ, ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್, ಇಲ್ಲಾಂದ್ರೆ ಪ್ರಾಮುಖ್ಯತೆ. ಈ 3 ಪ್ರಶ್ನೆಗಳಲ್ಲಿ ಒಂದು ನಿಮಗೆ ನಾರ್ಮಲ್ ಕ್ವಶನ್ ಅಲ್ಲಿ ಬಂದೇ ಬರುತ್ತೆ. ನನ್ನ ಪ್ರಕಾರ ನಿಮಗೆ ನಾಳೆ ಗುಣಲಕ್ಷಣಗಳು ಇಲ್ಲಾಂದ್ರೆ ಆಯಾಮಗಳು ಕೇಳ್ತಾನೆ ಆಯ್ತಾ. 4 ಅಂಕದ ಪ್ರಶ್ನೆಯಲ್ಲಿ ಪ್ರಾಮುಖ್ಯತೆ ಮೇ ಬಿ ಇಂಪಾರ್ಟೆಂಟ್ ಅದು, ಬಟ್ ಆಯ್ತಾ ಪ್ರಾಮುಖ್ಯತೆ ಇಲ್ಲಾಂದ್ರೆ ಗುಣಲಕ್ಷಣಗಳೇ ಕೇಳ್ತಾನೆ ನನ್ನ ಪ್ರಕಾರ. ಯಾಕಂದ್ರೆ ಒಂದು ನಾರ್ಮಲ್ ಕ್ವಶನ್ ಕೇಳಿದ್ರೆ ಇಲ್ಲಿ ನಿಮಗೆ ಒಂದು ಹಾಟ್ ಕ್ವಶನ್ ಡಿಫಿಕಲ್ಟ್ ಕೇಳ್ತಾನಲ್ಲ, ಅದು ಹಾಟ್ ಕ್ವಶನ್ ಡಿಫಿಕಲ್ಟ್ ಅಂದ್ರೆ ಏನು, ನ್ಯೂ ಕ್ವಶನ್ ಬರುತ್ತೆ, ಅಲ್ಲಿ ಹೊಸದಾಗಿ ಕ್ವಶನ್ ಬರುತ್ತೆ, ನಿಮಗೆ ಒಂದು ಲಕ್ಷಣ ಅಂತ ಸಾಧಾರಣ ಪ್ರಶ್ನೆ ಕೇಳಬಹುದು. ಓಕೆ, ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್ ಇಲ್ಲಾಂದ್ರೆ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್ ಅಂದ್ರೆ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಪ್ರಶ್ನೆ ಇರುತ್ತೆ ಆಯ್ತಾ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಕ್ಸ್ಪ್ಲೇಷನ್ಸ್ಗಳು ನೀಡ್ತಾ ಇರ್ತಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡಿ ಆರಾಮಾಗಿ 5 hours ಚಾಲೆಂಜ್ ತೆಗೆದುಕೊಳ್ಳಿ, ಆರಾಮಾಗಿ ಆಗುತ್ತೆ ಸ್ನೇಹಿತರೆ ಆಯ್ತಾ. ಇಲ್ಲಿ ನಾನು ಸ್ಕ್ರೀನ್ ಮೇಲೆ PDF ಶೋ ಮಾಡ್ತೀನಿ ಇದು ಆಯ್ತಾ. ನಾನು ಬರ್ದಿದ್ದು ಇವಾಗ PDF ಮಾಡ್ಕೊಂಡು ಏನಿದಿಲ್ಲ ಶೋ ಮಾಡ್ಕೊಂಡು ನಾನು ನಿಮಗೆ ತೋರಿಸುತ್ತೇನೆ ಯಾವ ಕ್ವಶನ್ಸ್ಗಳು ಓದ್ಕೋಬೇಕಂತ. ಇವಾಗ ನಿಮಗೂ ಕೂಡ ಇವಾಗ ಕನ್ಫ್ಯೂಸ್ ಬೇಡ, ಇಲ್ಲಿ ನೋಡಿ ಇವಾಗ ಬನ್ನಿ ನೋಡೋಣ. ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಅಧ್ಯಾಯ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನನ್ನ ಪ್ರಕಾರ ಕ್ವಶನ್ ನಾಳೆ ಯಾವ್ದು ಬರುತ್ತೆ ಅದು ಕೂಡ ಇಲ್ಲಿ ಟಿಕ್ ಮಾಡಿಸ್ತೀನಿ. ಸೊ ನನ್ನ ಕೊಟ್ಟಿದ್ದು ಕ್ವಶನ್ಸ್ಗಳು ಏನಿದಿಲ್ಲ ಸ್ವಲ್ಪ ಹೆಚ್ಚಿಗೆ ಓದ್ಕೊಳ್ರಿ. ಇಲ್ಲಿ ಬೇರೆ ಕೆಲವೊಂದು ಕ್ವಶನ್ಸ್ಗಳು ಇರುತ್ತಲ್ಲ ಅದಕ್ಕೆ ಆನ್ಸರ್ ನೋಡ್ಕೊಳ್ಳಿ. ನಾಳೆ ಹೇಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಹೇಳಿದ್ದೀನಿ ಆಯಿತಾ. 3ನೇ ಅಧ್ಯಾಯದಲ್ಲಿ ಒಂದು ನಾರ್ಮಲ್ ಕ್ವಶನ್ ಕೇಳ್ತಾನೆ, ಒಂದು ಏನು ಕೇಳ್ತಾನೆ ಅಂದರೆ ಒಂದು ಅಂಶಗಳು ಕೊಡ್ತಾನೆ, ಆ ಅಂಶಗಳಿಗೆ ಏನಿದಿಲ್ಲ ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಏನು ವ್ಯವಹಾರ ಪರಿಸರದಲ್ಲಿ ಏನಿದಿಲ್ಲ ಹೊರಗಿಂದು ಹೇಗೆ ಆಗ್ತಾ ಇದೆ, ಯಾವುದಾದ್ರೂ ಒಂದು ಸಂಸ್ಥೆ ಆಗಿರ್ಬೋದು, ಯಾವುದಾದ್ರೂ ಒಂದು ಇವಾಗ ರಾಜಕೀಯದಲ್ಲಿ ಆಗಿರ್ಬೋದು, ಇಲ್ಲಾಂದರೆ ತಾಂತ್ರಿಕದಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಏನು ಕಾನೂನಾತ್ಮಕದಲ್ಲಿ ಆಗಿರ್ಬೋದು, ಈ ಅಲ್ಲಿ ಇರುವಂತಹ ಪರಿಸರದಲ್ಲಿ ನಿಮಗೆ ಯಾವುದಾದ್ರೂ ಒಂದು ರಿಲೇಟೆಡ್ ಏನಿದಿಲ್ಲ ಒಂದು ಹಾಟ್ ಕ್ವಶನ್ ಕೇಳ್ಬೋದು. ಹಾಟ್ ಕ್ವಶನ್, ಆ ಹಾಟ್ ಕ್ವಶನ್ಗಳಿಗೆ ಏನಿದಿಲ್ಲ ನೀವು ಎಕ್ಸ್ಪ್ಲೇಷನ್ ಏನು ಮಾಡಿರಿ, ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ ಆಯಿತಾ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ, ಆ ಕ್ವಶನ್ ಯಾವ್ದು ಬರುತ್ತೆ ಅಂತ ಯಾರೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಆ ಕ್ವಶನ್ ಏನಿರುತ್ತೆ ಇಲ್ಲಾಂದರೆ 6 ಲೈನ್ ಇಲ್ಲಾಂದರೆ 4 ಲೈನನ್ನ ಒಳಗೊಂಡಿರುತ್ತದೆ. ಓಕೆ, 4 or 5 points are including okay that question. Okay, so that this question is very very important. ಯಾವುದು ಡೈಮೆನ್ಷನ್, ಯಾವುದು ವ್ಯವಹಾರ ಪರಿಸರದ ಆಯಾಮಗಳನ್ನು ವಿವರಿಸಿ. ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ 3rd chapter ಬಿಸ್ನೆಸ್ ಇನ್ವೈರ್ಮೆಂಟ್. ವ್ಯವಹಾರ ಪರಿಸರದಲ್ಲಿ ಓಕೆ ಈ ಒಂದು ಡೈಮೆನ್ಷನ್ ಪ್ರಶ್ನೆ, ಆಯಾಮಗಳು ಮತ್ತು ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಸ್ನೆಸ್ ಇನ್ವೈರ್ಮೆಂಟ್ದು ಓಕೆ ಲಕ್ಷಣಗಳು, ಬಿಸ್ನೆಸ್ ಇನ್ವೈರ್ಮೆಂಟ್ದು ವ್ಯವಹಾರ ಪರಿಸರದ್ದು ಮತ್ತು ಪ್ರಾಮುಖ್ಯತೆ ಕೂಡ ಇಂಪಾರ್ಟೆಂಟ್ ಇದೆ. ಹಾಗೆ ನೋಡಿದ್ರೆ ನಿಮಗೆ ಏನಿದಿಲ್ಲ ಈ ಆಯಾಮಗಳು ಮತ್ತು ಲಕ್ಷಣಗಳು ನನ್ನ ಪ್ರಕಾರ ಇಂಪಾರ್ಟೆಂಟ್. ಇದರೊಳಗಿಂದು ಯಾವ್ದಾದ್ರು ಒಂದು ಬಂದೇ ಬರುತ್ತೆ ನಿಮಗೆ. ಲಕ್ಷಣಗಳು ಕೇಳ್ತಾನೆ ಡೆಫಿನೆಟ್ ಆಗಿ, ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಹೇಳಕ್ ಬರಲ್ಲ. ಒಂದು ಹಾಟ್ ಕ್ವಶನ್ ಕೇಳಿದಾನಂದ್ರೆ ಒಂದು ಈಸಿಯಾಗಿ ಒಂದು ನಾರ್ಮಲ್ ಕ್ವಶನ್ ಕೇಳ್ತಾನೆ, ಅದು ಪ್ರಾಮುಖ್ಯತೆ ಇಲ್ಲಾಂದ್ರೆ ಇದು ಲಕ್ಷಣ ಆಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ಆಯಾಮಗಳು ಡೈಮೆನ್ಷನ್, ಇಲ್ಲಾಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಸ್ನೆಸ್ ಇನ್ವೈರ್ಮೆಂಟ್. ಓಕೆ, ಪರವಾಗಿಲ್ಲ. ಇವಾಗ ಇಲ್ಲಿ 7ನೇ ಅಧ್ಯಾಯ ಮೇಲೆ ನಮಗೆ ಒಂದು 8 ಅಂಕದ ಪ್ರಶ್ನೆ ಕನ್ಫರ್ಮ್ ಸಿಗ್ತಾ ಇದೆ. ಕನ್ಫರ್ಮ್ ಅಂದ್ರೆ ಹೆಂಗೆ, ಯಾಕಂದ್ರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಮೇಲ್ವಾಚಾರಣೆ ಎಂದರೇನು, ಮೇಲ್ವಾಚಾರಕನ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದ ಆಯ್ತಾ. ವಾಟ್ ಈಸ್ ಸೂಪರ್ವೈಸರ್, ಓಕೆ ಎಕ್ಸ್ಪ್ಲೇನ್ ದ ರೋಲ್ ಪ್ಲೇಡ್ ಬೈ ಸೂಪರ್ವೈಸರ್ ಅಂತ ನಿಮಗೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ ಆಯ್ತಾ. ಇವಾಗ ನನ್ನ ಪ್ರಕಾರ ಯಾವುದು ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ ಈ ಒಂದು ಆನ್ಯುವಲ್ ಎಕ್ಸಾಮ್ಗೆ ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ನಾಳೆ ಎಕ್ಸಾಮ್ನಲ್ಲಿ ಬರಬೇಕು, ಯಾಕೆಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಅದು ನಿಮಗೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿದಾನೆ, ಈ ಒಂದು ಪ್ರಶ್ನೆ ಕೇಳಿದಾನೆ. ಯಾವುದು, ನೌಕರನ್ನು ಪ್ರೇರೇಪಿಸಲು ಬಳಸುವ 4 ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳು. ಎಕ್ಸ್ಪ್ಲೇನ್ ಎನಿ 4 ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ನಾನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಕೇಳಿದಾನೆ ನಿಮಗೆ. ನೌಕರನ್ನು ಪ್ರೇರೇಪಿಸಲು ಈ ಒಂದು ಪ್ರಶ್ನೆ ಏನಿದೆಯಲ್ಲ ಇದು ಕೂಡ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾನೆ, ಇದು ಒಂದು ಪ್ರಶ್ನೆ ಕೇಳಿದಾನೆ. ಇವಾಗ ಅದರೊಳಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಸಂವಹನವನ್ನು ಪರಿಣಾಮಕಾರಿಯಾಗಿರಿಸಲು ಅಂತ ಪ್ರಶ್ನೆ ಬರುತ್ತೆ. ಓಕೆ, ಕಮ್ಯುನಿಕೇಶನ್ ಈಸ್ ಎಫೆಕ್ಟಿಂಗ್ ಅಂತ ಆ ಒಂದು ಪ್ರಶ್ನೆ ಆಗಿರ್ಬೋದು, ಈ ಮೇಲಾಚಾರಕನ ಪ್ರಶ್ನೆ ಆಗಿರ್ಬೋದು ಮತ್ತು ನೌಕರ ಪ್ರಶ್ನೆ, ಓಕೆ ಸೂಪರ್ವೈಸರ್ ಪ್ರಶ್ನೆ ಆಗಿರ್ಬೋದು ಮತ್ತು ಅದೇ ರೀತಿ
ಇನ್ಸೆಂಟಿವ್ ಆ್ಯಂಡ್ ನಾನ್ ಇನ್ಸೆಂಟಿವ್ ಸಿಂಪಲ್ ಆಗಿ ನೋಡ್ಕೊಂಡು ಹೋಗ್ರಿ. ನನ್ನ ಪ್ರಕಾರ ಇದೇ ಒಂದು ಕ್ವಶನ್ ಇಂಪಾರ್ಟೆಂಟ್ ಅನ್ಸದೆ ನನಗೆ. ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸ್ರಿ. ಇಲ್ಲಾಂದ್ರೆ ಈ ಒಂದು ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳ್ಬೋದು, ಮೇಲಾಚಾರಣೆ ಅಂದರೇನು, ಓಕೆ, ವಾಟ್ ಈಸ್ ಸೂಪರ್ವೈಸರ್, ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು, ಒಂದೇ ಪ್ರಶ್ನೆ ಇದೆಯಾ ಅಂತ. ಇಲ್ಲಾಂದ್ರೆ ಈ ಒಂದು ಸಂವಹನವನ್ನು ನನ್ನ ಪ್ರಕಾರ ಅಷ್ಟು ಮಿಡಲ್ ಕೇಳ್ತಾನೆ, ಅಷ್ಟು 3ನೇ ಪ್ರಶ್ನೆ 4ನೇ ಪ್ರಶ್ನೆ ಕೇಳಂಗಿಲ್ಲ ಅವನು. 2ನೇ ಪ್ರಶ್ನೆ ಆಗಿರುತ್ತೆ ಅಥವಾ 1ನೇ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾ, ಈ ಒಂದು ಅಧ್ಯಾಯದಲ್ಲಿ ಏನಿದಿಲ್ಲ, ಈ ಒಂದು ಅಧ್ಯಾಯದಲ್ಲಿ ನಾನು ನಿಮಗೆ ಒಂದು 8 ಅಂಕದ ಒಂದು ಪ್ರಶ್ನೆ ಕನ್ಫರ್ಮ್, ಅಂದರೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 10ನೇ ಅಧ್ಯಾಯ ಸ್ನೇಹಿತರೆ. 10ನೇ ಅಧ್ಯಾಯದಲ್ಲಿ ನಮಗೆ ಒಂದು ವೇಟ್ 1ನೇ ಅಧ್ಯಾಯ ಹೇಳ್ತೀನಿ, 2ನೇ ಅಧ್ಯಾಯ ಎರಡನೇ ಅಧ್ಯಾಯ ನಂತರ ನಾನು ನಿಮಗೆ 2 ಕ್ವಶನ್ ಕೊಡ್ತೀನಿ, ಅದರೊಳಗೆ ಒಂದು ಫಿಕ್ಸ್ ಬರುತ್ತೆ. 3ನೇ ಅಧ್ಯಾಯ ಈಗ ಆಲ್ರೆಡಿ ಹೇಳಿದ್ದೀನಿ, ಆಯಾಮಗಳು. ಓಕೆ, ವ್ಯವಹಾರ ಪರಿಸರದ ಆಯಾಮಗಳು. ಓಕೆ, ವ್ಯವಹಾರ ಪರಿಸರದ ಆಯಾಮಗಳು ಹೇಳಿದ್ದೇನೆ, ಇಲ್ಲಾಂದರೆ ಲಕ್ಷಣಗಳು ಹೇಳಿದ್ದೇನೆ. ಯೋಜಿಸಿಕೆ ಚಾಪ್ಟರ್ ಹೇಳ್ತೀನಿ, ವೇಟ್ ಮಾಡಿರಿ. 5ನೇ ಚಾಪ್ಟರ್ ಹೇಳ್ತೀನಿ, ಇಲ್ಲಿ 6ನೇ ಚಾಪ್ಟರ್ ಕೂಡ ಹೇಳ್ತೀನಿ, ವೇಟ್ ಮಾಡಿರಿ. 7ನೇ ಅಧ್ಯಾಯ ಆಯಿತು. ಇವಾಗ 10ನೇ ಅಧ್ಯಾಯ ಸ್ನೇಹಿತರೆ. ಈ 10ನೇ ಅಧ್ಯಾಯದಲ್ಲಿ ನಮಗೆ ಒಂದು 8 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್, ನಮಗೆ ಒಂದು 8 ಅಂಕದ ಒಂದು ಪ್ರಶ್ನೆ ಕೂಡ ಕೇಳ್ತಾನೆ, ಮತ್ತು ಒಂದು 4 ಅಂಕದ ಪ್ರಶ್ನೆ 2 ಕೇಳ್ತಾನೆ. ಇಲ್ಲಿ 4 ಅಂಕದ ಪ್ರಶ್ನೆ 2 ಕೇಳ್ತಾನೆ ಇಲ್ಲಿ. ಆಯಿತಾ, 10ನೇ ಅಧ್ಯಾಯದಲ್ಲಿ ನಮಗೆ 10ನೇ ಅಧ್ಯಾಯ ಯಾವುದಿತ್ತು, ಫೈನಾನ್ಷಿಯಲ್ ಮಾರ್ಕೆಟ್ ಇತ್ತು. ಹೋದ ವರ್ಷ ಮಾರ್ಕೆಟಿಂಗ್ ಫೈನಾನ್ಷಿಯಲ್ ಆ ಒಂದು ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ ಆ್ಯಸ್ ಪರ್ 2024 ಬ್ಲೂ ಪ್ರಿಂಟ್ ಪ್ರಕಾರ. ಆಯಿತಾ, ಸೊ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. POQ ಕ್ವಶನ್ ಇರೋದಿಲ್ಲ ನಿಮಗೆ. ಆಯಿತಾ, ಸೊ ವಿದ್ಯಾರ್ಥಿಗಳು ಇಲ್ಲಿ ಗಮನ ಕೊಟ್ಟು ನೋಡಿ. ನಿಮಗೆ ಈ ಒಂದು ಕ್ವಶನ್ ಏನಿದಿಲ್ಲ, ನಾರ್ಮಲ್ ಆಗಿ ಆನ್ಸರ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಆಯಿತಾ, ನಾಳೆ ನಿಮಗೆ ಯಾವುದು ಕೂಡ ಕ್ವಶನ್ ಸರ್ ನಾವು ಓದಿದ್ದು ಯಾವುದು ಕೂಡ ಬಂದಿಲ್ಲ ಅಂತ ಇಲ್ಲಿ ನಾವು ಎಕ್ಸ್ಪ್ಲೇಷನ್ ಮಾಡಿರ್ತೀವಿ ಪ್ರಶ್ನೆಗಳು, ನಿಮಗೆ ಅಲ್ಲಿ ನೆನಪು ಬರಿಲ್ಲ ಅಂದರೆ ಏನಿದಿಲ್ಲ, ನೀವು ಏನಿದಿಲ್ಲ ಪೇಪರ್ ಖಾಲಿ ಬಿಟ್ಟು ಬರಬಾರ್ದು. ಓಕೆ, ನಿಮಗೆ ಏನು ಆ ಒಂದು ಪ್ರಶ್ನೆಗೆ ಅನಿಸುತ್ತಲ್ಲ, ನಿಮ್ಮದೇ ಆದ ಪಾಯಿಂಟ್ಸ್ ಹಾಕಿರಿ, ಬರೀರಿ. ಒಟ್ಟಾರೆ ಹೇಗಾದರೂ ಮಾಡಿ ಪಾಸ್ ಆಗಬೇಕು ಬಿಸ್ನೆಸ್ ಸ್ಟಡೀಸ್ನಲ್ಲಿ. ಆಯಿತಾ, ಆರಾಮಾಗಿ ಪಾಸ್ ಆಗ್ತೀರಾ. ಅದಕ್ಕೆ ಸ್ವಲ್ಪ ರಿಲೇಟೆಡ್ ಆನ್ಸರ್ ಇದ್ದರೆ ಸಾಕು, ನಿಮಗೆ ಇನ್ನೂ ಟೈಮ್ ಇದೆ. 5 ಅವರ್ಸ್ನಲ್ಲಿ ಚಾಲೆಂಜ್ ಇಟ್ಕೊಳ್ಳಿ. ಮೇನ್ ಕ್ವಶನ್ಸ್ಗಳಿಗೆ ಪಾಯಿಂಟ್ಸ್ ನೋಡ್ಕೊಂಡು ಹೋಗ್ರಿ. ಆಯಿತಾ, ಇವಾಗ ನೋಡಿ ಸ್ನೇಹಿತರೆ, ಪಾಸ್ ಆಗ್ತೀರಾ ಎಲ್ಲರೂ, ಡೋಂಟ್ ವರಿ. ಇಲ್ಲಿ ನೋಡಿ, ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತ ನಡುವಿನ ವ್ಯತ್ಯಾಸ ನಿಮಗೆ 2019ನಲ್ಲಿ ಕೇಳಿದ್ದಾನೆ ಇದು ಈ ಒಂದು ಪ್ರಶ್ನೆ. ವೈಯಕ್ತಿಕ 8 ಅಂಕದ ಪ್ರಶ್ನೆಯಲ್ಲಿ. ಮತ್ತು ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳು ನಿಮಗೆ ಕೇಳಿಲ್ಲ, ಇದು ನೋಡ್ಕೊಳ್ಳಿ. ಆಯಿತಾ, ಎಕ್ಸ್ಪ್ಲೇನ್ ಎನಿ 8 ಫಂಕ್ಷನ್ಸ್ ಆಫ್ ಮನಿ ಮಾರ್ಕೆಟ್ ನಿಮಗೆ ಡಿಲೀಟ್ ಮಾಡಲಾಗಿದೆ. ಆಯಿತಾ, ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಎನಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಈ ಒಂದು ಪ್ರಶ್ನೆ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ಎಕ್ಸ್ಪ್ಲೇನ್ ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಅಡ್ವರ್ಟೈಸಿಂಗ್, ಅಂದರೆ ಮಾರಾಟ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತ ನಡುವಿನ ವ್ಯತ್ಯಾಸ ನಿಮಗೆ ಕೇಳ್ಬೋದು. ಸ್ನೇಹಿತರೆ, ಈ ಒಂದು ಕ್ವಶನ್ ನೋಡಿ, ಯಾವುದು ಬೆಲೆ ನಿರ್ಧರಿಸುವುದು, ಓಕೆ, ವಾಟ್ ಈಸ್ ಪ್ರೈಸಿಂಗ್ ಆಗಿರ್ಬೋದು, ಮುದ್ರೆ ಹಾಕುವಿಕೆ, ಓಕೆ, ಬ್ರ್ಯಾಂಡಿಂಗ್ ಆಗಿರ್ಬೋದು. ಈ ಒಂದು ಪ್ರಶ್ನೆ ಏನಿದಿಲ್ಲ ನಿಮಗೆ ಈ ಒಂದು ಪ್ರಶ್ನೆ ಕೇಳಿಲ್ಲ ಅಂದರೆ ಈ ಬೆಲೆ ನಿರ್ದೇಶಿಸುವಿಕೆ ಕೇಳ್ತಾನೆ, ಇಲ್ಲಾಂದರೆ ಮುದ್ರೆ ಹಾಕುವಿಕೆ ಕೇಳ್ತಾನೆ. ನೀವು ಏನಿದಿಲ್ಲ ಸಿಂಪಲ್ ಆಗಿ ಈ 2 ಪ್ರಶ್ನೆಗಳಿಗೆ ಆನ್ಸರ್ ನೋಡ್ಕೊಳ್ಳಿ. ಓನ್ ಆಗಿ ಬೈ ಚಾನ್ಸ್ ಇವಾಗ ನಾನು ಓದಿದ್ದು ಇದು ಬರಲಿಲ್ಲ ಅಂದರೆ ನೀವು ಈ ಪ್ರಶ್ನೆ ಯಾವುದಾದ್ರೂ ಒಂದು ಕೇಳಿದರೆ ಇದಕ್ಕೆ ಓನ್ ಆಗಿ ಆನ್ಸರ್ ಮಾಡಿರಿ. ನೀವು ಓನ್ ಆಗಿ ಆನ್ಸರ್ ಮಾಡಿ, ಏನು ಅನಿಸುತ್ತೆ ನೀವು ಸ್ಟಾರ್ ಪಾಯಿಂಟ್ ಹಾಕಿ ಬರೀರಿ. ಆಯಿತಾ, ಇವಾಗ ಈ ಒಂದು ಅಧ್ಯಾಯದಲ್ಲಿ 8 ಮಾರ್ಕ್ಸ್ ಆಯಿತು. ಈ 10ನೇ ಅಧ್ಯಾಯದಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವಶನ್ ನನ್ನ ಪ್ರಕಾರ ಯಾವುದು ಇಂಪಾರ್ಟೆಂಟ್ ಅಂದರೆ 4 ಮಾರ್ಕ್ಸ್ ಕ್ವಶನ್. ಯಾವುದಾದ್ರೂ 4 ಕೈಗಾರಿಕಾ ಉತ್ಪನ್ನಗಳನ್ನು ನೋಡಿ, ಯಾವುದಾದ್ರೂ 4 ಕೈಗಾರಿಕಾ ಉತ್ಪನ್ನಗಳ ಲಕ್ಷಣಗಳನ್ನು ವಿವರಿಸ್ರಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಫ್ಯೂಚರ್ಸ್ ಕ್ಯಾರೆಕ್ಟರಿಸ್ ಈ ಒಂದು ಪ್ರಶ್ನೆ. ಇಲ್ಲಾಂದರೆ ಮಾರಾಟ ಪ್ರಕ್ರಿಯೆ ಮಿಶ್ರಣದ, ಇದು ವೆರಿ ಇಂಪಾರ್ಟೆಂಟ್, ಇದೇ ಕೇಳ್ತಾನೆ ಅಂತ ನನಗೆ ಅನಿಸ್ತಾ ಇದೆ. ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ನಾನು ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳು ಓದ್ಕೊಂಡು ಹೋಗ್ರಿ. ಆಯಿತಾ, ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಅದೇ ರೀತಿ ಯಾವುದಾದ್ರೂ 4 ಜಾಹೀರಾತಿನ ಆಕ್ಷೇಪಣೆಗಳನ್ನು ವಿರುದ್ಧ ಬಗ್ಗೆ ಅಂತ ಪ್ರಶ್ನೆ ಇರುತ್ತೆ ನೋಡಿ. ಎಕ್ಸ್ಪ್ಲೇನ್ ಎನಿ ಅಬ್ಜೆಕ್ಷನ್ ಅಗೇನೆಸ್ಟ್ ಅಡ್ವರ್ಟೈಸಿಂಗ್ ನಿಮಗೆ ಕೇಳಿದಾನೆ 2019ನಲ್ಲಿ. 2 ಕೇಳ್ತಾನೆ. ಆಯಿತಾ, ನಿಮಗೆ ಯಾವುದು ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳು ಕೇಳಿದರೆ ಓಕೆ ಪರವಾಗಿಲ್ಲ. ಈ ಒಂದು ಕೈಗಾರಿಕಾ ಉತ್ಪನ್ನಗಳ ಲಕ್ಷಣ ಕೇಳಿದರೆ ಇಲ್ಲಿ ಕೊಟ್ಟಿದ್ದೀನಿ, ಓದ್ಕೊಂಡು ಬಿಡ್ರಿ. ಇವಾಗ ನೋಡಿ, ಅಬ್ಜೆಕ್ಷನ್ ಕೇಳ್ತಾನೆ, ಯಾವುದು ಅಡ್ವರ್ಟೈಸಿಂಗ್ದು. ಓಕೆ, ಅಬ್ಜೆಕ್ಷನ್ ಕೇಳ್ತಾನೆ ಅಡ್ವರ್ಟೈಸ್ಮೆಂಟ್ದು. ಸೊ ನೋಡ್ಕೊಳ್ಳಿ. ಆಯಿತಾ, ಈ 3 ಪ್ರಶ್ನೆಗಳಲ್ಲಿ ನಮಗೆ 2 ಬತ್ತಂದರೆ ಸಾಕು. ಇಲ್ಲ ನಮಗೆ ಬರಲಿಲ್ಲ, ಇದರೊಳಗೆ ಒಂದೇ ಬಂತು ಇನ್ನೊಂದು ಬರಲಿಲ್ಲ ಅಂದರೆ ನೀವು ಏನು ಸ್ವಲ್ಪ ಓದಿರ್ತಿರಲ್ಲ ಅದಕ್ಕೆ ನೀವು ಅಲ್ಲಿ ಹೋಗಿ ಓನಾಗಿ ಆನ್ಸರ್ ಮಾಡಿರಿ. ಅರ್ಥ ಆಯ್ತಾ? ಇವಾಗ ನೋಡ್ರಿ, ಯಾವ್ಯಾವ ಅಧ್ಯಾಯ ಆಯಿತು? 7ನೇ ಅಧ್ಯಾಯ ಆಯಿತು, 10ನೇ ಅಧ್ಯಾಯ ಆಯಿತು.
ಇವಾಗ ನಾನು ನಿಮಗೆ ವೇಟ್ ಮಾಡಿ, ಇಲ್ಲಿ 3ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಕೊಡ್ತೀನಿ. ಇವಾಗ 3ನೇ ಅಧ್ಯಾಯದಲ್ಲಿ ನಾನು ಯಾವ್ದು ಹೇಳಿದೆ, ನನಗೆ ಯಾವ್ದು ಹೇಳಿದೆ, ವ್ಯವಹಾರ ಪರಿಸರದ ಆಯಾಮಗಳು ಅಂತ ಹೇಳಿದೆ. ಓಕೆ, ಎಕ್ಸ್ಪ್ಲೇನ್ ದ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್. ಓಕೆ, ಡೈಮೆನ್ಷನ್ ಪ್ರಶ್ನೆ ಹೇಳಿದೆ ನಾನು ನಿಮಗೆ. ಎಕ್ಸ್ಪ್ಲೇನ್ ದ ಬಿಸ್ನೆಸ್ ಇನ್ವೈರ್ಮೆಂಟ್ದು ಡೈಮೆನ್ಷನ್, ಆಯಾಮಗಳು. ಇಲ್ಲಿ ನೋಡಿ, ವ್ಯವಹಾರ ಪರಿಸರದ ವಿವಿಧ ಆಯಾಮಗಳು ಪ್ರಶ್ನೆ ಹೇಳಿದೆ ನಾನು ನಿಮಗೆ. ಈ ಒಂದು ಪ್ರಶ್ನೆ ಇಲ್ಲಾಂದರೆ ವ್ಯವಹಾರ ಪರಿಸರದ ಲಕ್ಷಣಗಳು ಅಂತ ನಾನು ನಿಮಗೆ ಹೇಳಿದ್ದೇನೆ, ಓದ್ಕೊಳ್ರಿ ಆಯಿತಾ. ಮತ್ತು ಆಯಾಮಗಳು, ಡೈಮೆನ್ಷನ್ಸ್ ಓದ್ಕೊಳ್ರಿ, ಬಿಸ್ನೆಸ್ ಎನ್ವೈರ್ಮೆಂಟ್, ಅದೇ ರೀತಿ ವ್ಯವಹಾರ ಪರಿಸರದ ಗುಣಲಕ್ಷಣಗಳು. ಓಕೆ, ವ್ಯವಹಾರ ಪರಿಸರ, ಬಿಸ್ನೆಸ್ ಎನ್ವೈರ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್. ಈ 2 ಪ್ರಶ್ನೆಗಳಲ್ಲಿ ನಮಗೆ ಒಂದು ಬತ್ತಂದರೆ ಓಕೆ. ಇನ್ನೊಂದು ಪ್ರಶ್ನೆ ಏನಿದಿಲ್ಲ, ಹಾಟ್ ಕ್ವಶನ್ ಕೇಳ್ತಾನೆ. ಹಾಟ್ ಕ್ವಶನ್ ಅಂದರೆ ಹೆಂಗೆ, ಇಲ್ಲಿದೆ ನೋಡಿ, ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರ ನಡುವಿನ ಕುರಿತು ಟಿಪ್ಪಣಿ ಬರೆಯರಂತ, ಇದು ಕೂಡ ನಾರ್ಮಲ್ ಕ್ವಶನ್. ರಾಜಕೀಯ ಪರಿಸರ ಮತ್ತು ಆರ್ಥಿಕ ಪರಿಸರ, ಇದು ಕೂಡ ನಾರ್ಮಲ್ ಕ್ವಶನ್. ಇಲ್ಲಿ ನಿಮಗೆ ಹೆಂಗೆ ಕ್ವಶನ್ ಕೇಳ್ತಾನೆ ಗೊತ್ತಾ, ಈ ರಾಜಕೀಯ ಪರಿಸರ ಮತ್ತು ಸಾಮಾಜಿಕ ಪರಿಸರ ಮೇಲೆ ಏನಾದರೂ ಒಂದು ಅಂಶ ಕೊಡ್ತಾನೆ, 4 ಲೈನ್ನಲ್ಲಿ ಅಥವಾ 5 ಲೈನ್ನಲ್ಲಿ ಆನ್ಸರ್ ಇದು 5 ಲೈನ್ನಲ್ಲಿ ನಮಗೆ ಪ್ರಶ್ನೆ ಕೊಡ್ತಾನೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಂಡು ಏನು ಪಾಯಿಂಟ್ಸ್ಗಳು ಈ ರೀತಿ ಪಾಯಿಂಟ್ಸ್ಗಳು ಕೊಡ್ತಾನೆ, ನಾವು ಆ ಪಾಯಿಂಟ್ಸ್ಗಳಿಗೆ ನೀವು ಆನ್ಸರ್ ಮಾಡಿ, ವಾರ್ಷಿಕ ಪರೀಕ್ಷೆಯಲ್ಲಿ ಓನಾಗಿ ಆನ್ಸರ್ ಮಾಡಿ ಆಯಿತಾ. ಇವಾಗ 4th ಚಾಪ್ಟರ್ ಆಯಿತಾ. ಇವಾಗ 4th ಚಾಪ್ಟರ್ನಲ್ಲಿ ನಮಗೆ ನನ್ನ ಪ್ರಕಾರ ಯೋಜಿಸುವಿಕೆಯ ಮಿತಿಗಳು ಕೇಳ್ತಾನೆ. ಯೋಜಿಸುವಿಕೆಯ ಮಿತಿಗಳು. ಓಕೆ, ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಇಲ್ಲಾಂದರೆ ಯೋಜಿಸುವಿಕೆಯ ಪ್ರಾಮುಖ್ಯತೆ. ನೇರವಾಗಿ ಪ್ರಶ್ನೆ ಇರುತ್ತೆ ಇದು, ಯೋಜಿಸುವಿಕೆಯ ಪ್ರಾಮುಖ್ಯತೆ. ಓಕೆ, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಇಲ್ಲಾಂದರೆ ಈ ಪ್ರಶ್ನೆ ಕೇಳ್ಬೋದು, ಯೋಜಿಸುವಿಕೆಯ ವಿಧಗಳು. ಇದರೊಳಗೆ ಒಂದೇ ಕೇಳ್ತಾನೆ, ಯೋಜಿಸುವಿಕೆಯ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಆಯಿತಾ. ಸೊ ನನ್ನ ಪ್ರಕಾರ ಏನು ಗೊತ್ತಾ, ಯೋಜಿಸುವಿಕೆಯ ವಿಧಗಳು ಇಲ್ಲಾಂದರೆ ಮಿತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಟೈಪ್ಸ್ ಆಫ್ ಪ್ಲಾನಿಂಗ್ ಮತ್ತು ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ದಿಸ್ 3 ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎನಿ ಒನ್ ಡೆಫಿನೆಟ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಪ್ರಕಾರ ಲಿಮಿಟೇಷನ್, ಟೈಪ್ಸ್, ಪ್ರಾಮುಖ್ಯತೆ ನೀವು ಸುಮ್ಮನೆ ನೋಡ್ಕೊಂಡು ಹೋಗ್ರಿ ಆಯಿತಾ. ಇವಾಗ 3ನೇ ಅಧ್ಯಾಯ ಆಯಿತು, 4ನೇ ಅಧ್ಯಾಯ ಆಯಿತು. ನೋಡಿ, ನನ್ನ ಪ್ರಕಾರ 1ನೇ ಅಧ್ಯಾಯದಲ್ಲಿ ನಿಮಗೆ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಮತ್ತು ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ, ವಿಮರ್ಶಿಸಿ ಅಥವಾ ವಿವರಿಸ್ರಿ. ಓಕೆ, ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರ್ಸ್ ಕೇಳ್ಬೋದು. ಓಕೆ, ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ಬೋದು 8 ಅಂಕದ ಪ್ರಶ್ನೆಯಲ್ಲಿ 1ನೇ ಅಧ್ಯಾಯದಲ್ಲಿ. ಇಲ್ಲಾಂದರೆ ಏನು ಕೇಳ್ಬೋದು, ಮ್ಯಾನೇಜ್ಮೆಂಟ್ ಈಸ್ ಆರ್ಟ್ ಆ್ಯಂಡ್ ಸೈನ್ಸ್ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಓಕೆ, ನಿರ್ವಹಣೆಯ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಅಥವಾ ನಿರ್ವಹಣೆಯ ಸಂಬಂಧಿತ ಕಾರ್ಯಬದ್ಧತೆಯ ನಿರಂತರ ಸರಣಿಯಾಗಿದೆ. ಈ ನಿಮಗೆ ಪ್ರಶ್ನೆ 2019ನಲ್ಲಿ ಕೇಳಿದ್ದಾನೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನಲ್ ಮ್ಯಾನೇಜ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್ ಈಸ್ ದ ಸಿರೀಸ್. ಓಕೆ, ಕಂಟಿನ್ಯೂಸ್ ಇನ್ ರಿಲೇಟೆಡ್. ಓಕೆ, ಕಮಿಟ್ಮೆಂಟ್ ಅಂತ ಇದಿಲ್ಲ, ಇದರೊಳಗೆ ಏನು ಪಾಯಿಂಟ್ಸ್ ಬರುತ್ತೆ, ಅವೇ ಏನು ಪಾಯಿಂಟ್ಸ್ ಬರುತ್ತೆ, ಸ್ಟಾಫ್ ಸೆಲೆಕ್ಷನ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಪ್ಲಾನಿಂಗ್, ಓಕೆ, ಕಂಟ್ರೋಲಿಂಗ್, ಈ ರೀತಿ ಇದರೊಳಗೆ ಪಾಯಿಂಟ್ಸ್ ಬರುತ್ತೆ. ನಿಮಗೆ ಕೇಳಂಗಿಲ್ಲ ಇದು. ಮೇ ಬಿ ನನ್ನ ಪ್ರಕಾರ ನಿಮಗೆ ಏನಿದೆ ಪ್ರಶ್ನೆ, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ನಿರ್ವಹಣೆಯು ಏನು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ. ಮ್ಯಾನೇಜ್ಮೆಂಟ್ ಈಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಬೋತ್ ಅಂತ ಆ ಒಂದು ಪ್ರಶ್ನೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏನು ಮ್ಯಾನೇಜ್ಮೆಂಟ್ದು ನೋಡ್ಕೊಳ್ಳಿ. ಇವಾಗ 2ನೇ ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾನೆ. ಯಾವುದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ, FW ಟೇಲರ್ ಅವರ ನಿರ್ವಹಣಾ ತತ್ವಗಳಿಗೆ ಮಾಡಿದ ಕೊಡುಗೆಗಳನ್ನು ವಿವರಿಸ್ರಿ, ನೋಡ್ಕೊಂಡು ಬಿಡ್ರಿ. ಓಕೆ, FW ಟೇಲರ್ ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಏನು, ಡಿಸ್ಕ್ರೈಬ್ ದ ಕಾಂಟ್ರಿಬ್ಯೂಷನ್ ಬೈ FW ಟೇಲರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ನೋಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕಸ್ ದ ಎಕ್ಸ್ಪ್ಲೇಷನ್ ಎನಿ 4 ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್. ಈ 2 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ನಾಳೆ. ಈ 2 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ. ಡಿಸ್ಕ್ರೈಬ್ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ FW ಟೇಲರ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಪ್ರಶ್ನೆ. ಡಿಸ್ಕಸ್ ವಿತ್ ಎಕ್ಸ್ಪ್ಲೇಷನ್ ಎನಿ 4 ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್. ಈ 2 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ. ಯಾವುದಾದ್ರೂ 4 ನಿರ್ವಹಣಾ ತತ್ವಗಳ ಮಹತ್ವವನ್ನು ವಿವರಣೆದೊಂದಿಗೆ ಚರ್ಚಿಸಿ. ಈ ಒಂದು ಪ್ರಶ್ನೆ FW ಟೇಲರ್ ಅವರ ನಿರ್ವಹಣಾ ತತ್ವಗಳಿಗೆ ಮಾಡಿದ ಕೊಡುಗೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 3ನೇ ಅಧ್ಯಾಯ ಹೇಳಿದ್ದೇನೆ, 4ನೇ ಅಧ್ಯಾಯ ಹೇಳಿದ್ದೇನೆ. 5ನೇ ಅಧ್ಯಾಯದಲ್ಲಿ ಒಂದು 8 ಅಂಕದ ಒಂದು ಪ್ರಶ್ನೆ ಕೇಳ್ತಾನೆ. ಯಾವುದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ನಮಗೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ನಿಮಗೆ ಡೆಫಿನೆಟ್ಲಿ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಏನು, ವಿಕೇಂದ್ರೀಕರಣ ಎಂದರೆ ಏನು ನಿಮಗೆ ಪ್ರಶ್ನೆ ಕೇಳಬಹುದು. ವಾಟ್ ಈಸ್ ಆರ್ಗನೈಸೇಷನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಪ್ರಶ್ನೆ ಕೇಳಬಹುದು. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿನಿಯೋಜನೆಯ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. 2019ನಲ್ಲಿ ಕೇಳಿದಾನೆ ಅಥವಾ 2023ನಲ್ಲಿ ಏನು ಕೇಳಿದಾನೆ ಈ ಪ್ರಶ್ನೆ, ನಾನು ನೋಡಿದ್ದೀನಿ ಆಯಿತಾ. ವಿಕೇಂದ್ರೀಕರಣ ಎಂದರೇನು ಮತ್ತು ಸಂಘಟಿಸುವಿಕೆ ಪ್ರಾಮುಖ್ಯತೆ, ನನ್ನ ಪ್ರಕಾರ ಇದರೊಳಗಂತೂ ಯಾವುದಾದ್ರು ಒಂದು ಬಂದೇ ಬರುತ್ತೆ. ನನ್ನ ಪ್ರಕಾರ ಇವಾಗ ವಿಕೇಂದ್ರೀಕರಣ ಎಂದರೇನು ಅಂತ ಬರುತ್ತೆ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ನನ್ನ ಪ್ರಕಾರ ಬಂದೇ ಬರುತ್ತೆ.
ಪ್ರತಿ ನಿಯೋಜನೆಯ ಎಂದರೇನು, ಅದರ ಪ್ರಾಮುಖ್ಯತೆ, ಸುಮ್ಮನೆ ಆನ್ಸರ್ ನೋಡ್ಕೊಂಡು ಬಿಡೋದು ಆಯಿತಾ. ಏನು ಪ್ರತಿ ನಿಯೋಜನೆ, ಓಕೆ. ವಾಟ್ ಈಸ್ ಡಿಲೈಗೇಷನ್, ಓಕೆ. ವಾಟ್ ಈಸ್ ಡಿಲೈಗೇಷನ್, ಇಟ್ ಈಸ್ ಇಂಪಾರ್ಟೆಂಟ್ಸ್, ಸುಮ್ಮನೆ ನೋಡ್ಕೊಂಡು ಬಿಡ್ರಿ. ಇವಾಗ 5ನೇ ಅಧ್ಯಾಯದಲ್ಲಿ ನಮಗೆ ಒಂದು 8 ಮಾರ್ಕ್ಸ್ ಕವರ್ ಆಯಿತು. ಸಂಘಟಿಸುವಿಕೆ ಪ್ರಾಮುಖ್ಯತೆ ಕೇಳ್ಬೋದು. ವಾಟ್ ಈಸ್ ಆರ್ಗನೈಸೇಷನ್, ಇಟ್ ಈಸ್ ಇಂಪಾರ್ಟೆಂಟ್ಸ್, ಓಕೆ. ವಿಕೇಂದ್ರೀಕರಣ, ಓಕೆ, ಈ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಪ್ರಕಾರ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ವಿಕೇಂದ್ರೀಕರಣ ನನ್ನ ಪ್ರಕಾರ. ಸ್ನೇಹಿತರೆ, ಇವಾಗ 6ನೇ ಅಧ್ಯಾಯ. ಈ 6ನೇ ಅಧ್ಯಾಯದಲ್ಲಿ ನಿಮಗೆ ಯಾವುದು ಒಂದು ಕ್ವಶನ್ ಇಂಪಾರ್ಟೆಂಟು? ಈ ಒಂದು ಅಧ್ಯಾಯದಲ್ಲಿ ಉದ್ಯೋಗಿಗಳ ಆಯ್ಕೆಗಾಗಿ ಬಳಸಲಾಗುವ ಯಾವುದೇ 4 ವಿವಿಧ ಪರೀಕ್ಷೆಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಎನಿ 4 ಟೈಪ್ಸ್ ಆಫ್ ಯೂಸ್ಡ್ ಸೆಲೆಕ್ಷನ್ ಟೈಪ್ಸ್, ಓಕೆ, ಎಂಪ್ಲಾಯಿದಲ್ಲಿ ಆಯಿತಾ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು 8 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಇದು 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮತ್ತು ಅದೇ ರೀತಿ ಇಲ್ಲಿ ಕೆಳಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ಆಯಿತಾ. ಇದು ಸೆಲೆಕ್ಷನ್ ಆಯಿತು. ಅದೇ ರೀತಿ ಉದ್ಯೋಗಿಗಳ ತರಬೇತಿ ಮತ್ತು ಅಭಿವೃದ್ಧಿಯ ಸಂಸ್ಥೆಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ. ಹೌ ಎಂಪ್ಲಾಯೀಸ್ ಆಯಿತಾ, ಅಂದರೆ ಹೌ ಟ್ರೈನಿಂಗ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯಿ ಬೆನಿಫಿಟ್ ಫಾರ್ ಆರ್ಗನೈಸೇಷನ್. ಈ ಒಂದು ಪ್ರಶ್ನೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಮತ್ತು ನೇಮಕಾತಿಯ ಆಂತರಿಕ ಮೂಲಗಳನ್ನು ವಿವರಿಸಿರಿ. ಇದು ನಿಮಗೆ ಕೇಳ್ಬೋದು ನನ್ನ ಪ್ರಕಾರ. ನೇಮಕಾತಿಯ ಆಂತರಿಕ ಮೂಲಗಳನ್ನು ವಿವರಿಸಿರಿ. 4 ಅಂಕದ ಪ್ರಶ್ನೆಯಲ್ಲಿ ಎಕ್ಸ್ಟರ್ನಲ್ ಆಫ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಈ ಒಂದು ಪ್ರಶ್ನೆ 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನೇಮಕಾತಿಯ ಆಂತರಿಕ ಮೂಲಗಳನ್ನು ಬರೆಯಿರಿ. ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಈ ಒಂದು ಆಗಿರುತ್ತೆ, ಬಹಳ ಇಂಪಾರ್ಟೆಂಟ್ ಇದು ಆಯಿತಾ. ಅದೇ ರೀತಿ ಸ್ನೇಹಿತರೆ 8 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ನೇರವಾಗಿ ಕೇಳ್ಬೋದು ಯಾವುದೋ ಒಂದು ಪ್ರಶ್ನೆ. ನೇಮಕಾತಿಯ ಬಾಹ್ಯ ಮೂಲಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ನನ್ನ ಪ್ರಕಾರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸಿಬ್ಬಂದಿ ಆಯ್ಕೆಯ ಪ್ರಕ್ರಿಯೆ ಹಂತಗಳನ್ನು ಬರೆಯಿರಿ. ಇದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆ. ಸ್ಟೇಜಸ್ ಆರ್ ಸ್ಟೆಪ್ಸ್ ಇನ್ ಸ್ಟಾಫ್ ಸೆಲೆಕ್ಷನ್ ಪ್ರೊಸೆಸ್, ಈ ಒಂದು ಪ್ರಶ್ನೆ ಕೂಡ. ಅದೇ ರೀತಿ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ನೋಡಿ, ಓಕೆ. ನೇಮಕಾತಿಯ ಬಾಹ್ಯ ಮೂಲ ಪ್ರಶ್ನೆ ಇಂಪಾರ್ಟೆಂಟ್, ಸಿಬ್ಬಂದಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಇಂಪಾರ್ಟೆಂಟ್. ಮತ್ತು ಅದೇ ರೀತಿ ತರಬೇತಿಯ ಯಾವುದಾದರೂ 4 ಕಾರ್ಯನಿರತ ಮತ್ತು 4 ಕಾರ್ಯೇತರ ವಿಧಾನ, ಇದು ನಿಮಗೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಕಾರ್ಯನಿರತ ಮತ್ತು 4 ಕಾರ್ಯೇತರ ವಿಧಾನಗಳನ್ನು ವಿವರಿಸಿರಿ ಅಂತ ಪ್ರಶ್ನೆ. ಇದು ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ನೇರವಾಗಿ ಕೇಳಬಹುದು. ನೇಮಕಾತಿಯ ಬಾಹ್ಯ ಮೂಲಗಳನ್ನು ವಿವರಿಸಿರಿ. ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ಕೇಳಬಹುದು. ಇದು ಎಕ್ಸ್ಟರ್ನಲ್, ಅಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಸೋರ್ಸಸ್ ಇದೆ, ಇದು ಸೋರ್ಸಸ್, ಇದು ಇಂಟರ್ನಲ್, ಇದು ಓಕೆ. 4 ಅಂಕದ ಪ್ರಶ್ನೆಯಲ್ಲಿ ಇಂಟರ್ನಲ್, ಇಲ್ಲಿ ಎಕ್ಸ್ಟರ್ನಲ್ ಕೇಳ್ಬೋದು. 4 ಅಂಕದ ಪ್ರಶ್ನೆಯಲ್ಲಿ ಇಂಟರ್ನಲ್ ಕೇಳ್ತಾನೆ, ಇಲ್ಲಿ 8 ಅಂಕದ ಪ್ರಶ್ನೆಯಲ್ಲಿ ಏನು ಕೇಳ್ತಾನೆ, ಎಕ್ಸ್ಟರ್ನಲ್ ಕೇಳ್ತಾನೆ. ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇವಾಗ ಅದೇ ರೀತಿ ಸಿಬ್ಬಂದಿಯ ಪ್ರಕ್ರಿಯೆಯಲ್ಲಿ ವಿವಿಧ ಹಂತಗಳು ನಾನು ಹೇಳಿದ್ದೇನೆ. ಸ್ಟಾಪಿಂಗ್ ಪ್ರೊಸೆಸ್, ಓಕೆ. ಸ್ಟೇಜಸ್ ಇನ್ ಸ್ಟೆಪ್ಸ್ ಇರುತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ ಆಯಿತಾ. ಇವಾಗ ನಿಮಗೆ ನಿಯಂತ್ರಿಸುವಿಕೆ ಚಾಪ್ಟರ್ನಲ್ಲಿ ಯಾವುದು, ನಿಯಂತ್ರಿಸುವಿಕೆ ಚಾಪ್ಟರ್ನಲ್ಲಿ ಈ ಒಂದು ಕ್ವಶನ್ 4 ಅಂಕದ ಒಂದು ಪ್ರಶ್ನೆಯಲ್ಲಿ ಫಿಕ್ಸೇ ನೋಡ್ರಿ. ಯಾವುದು ಒಂದು ಪ್ರಶ್ನೆ, ನಿಯಂತ್ರಿಸುವಿಕೆಯ ಮಿತಿಗಳನ್ನು ವಿವರಿಸ್ರಿ, ಓಕೆ. ನಿಯಂತ್ರಿಸುವಿಕೆಯ ಮಿತಿಗಳು, ಓಕೆ. ನಿಯಂತ್ರಿಸುವಿಕೆ ಮಿತಿಗಳು ಒಂದು ಫಿಕ್ಸ್ ಕ್ವಶನ್ ಕೇಳ್ತಾನೆ ಆಯಿತಾ. ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ನೋಡಿ. ಎಕ್ಸ್ಪ್ಲೇನ್ ದ ಕಂಟ್ರೋಲಿಂಗ್ ಲಿಮಿಟೇಷನ್ ಆಯಿತಾ. ಇಲ್ಲಾಂದರೆ ಈ ಒಂದು ಪ್ರಶ್ನೆ ಯಾವುದು, ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಯಾವುದೊಂದು ಪ್ರಶ್ನೆ ಸ್ನೇಹಿತರೆ ಇಲ್ಲಿದೆ ನೋಡಿ. ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕಂಟ್ರೋಲ್ ಪ್ರೊಸೆಸ್ ಸ್ಟೆಪ್ಸ್, ಈ ಒಂದು ಪ್ರಶ್ನೆ ಕೇಳ್ಬೋದು. ಇಲ್ಲಾಂದರೆ ಕಂಟ್ರೋಲಿಂಗ್ ಲಿಮಿಟೇಷನ್. ಇದರೊಳಗಿಂತ ಯಾವುದಾದ್ರೂ ಒಂದು 4 ಅಂಕದ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ ನಾಳೆ ಆಯಿತಾ. ನಾಳೆ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. ಏನು, ನಿಯಂತ್ರಿಸುವಿಕೆಯ ಮಿತಿಗಳು, ಇಲ್ಲಾಂದರೆ ನಿಯಂತ್ರಿಸುವಿಕೆ ಪ್ರಕ್ರಿಯೆ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಕೇಳ್ತಾನೆ. ಇವಾಗ ಎಲ್ಲ ಅಧ್ಯಾಯ ಮೇಲೆ ಕೊಟ್ಟಿದ್ದೇನೆ, ನೀವು ಈ ಒಂದು ಅಧ್ಯಾಯ ಸ್ಕಿಪ್ ಮಾಡ್ಬೋದು. 9ನೇ ಅಧ್ಯಾಯ ಯಾವುದು, ಈ ಒಂದು ಪ್ರಶ್ನೆ ಕೇಳಬಹುದು. ಹಣಕಾಸು ಒದಗಿಸುವ ನಿರ್ಣಯದ ಮೇಲೆ ಪ್ರಭಾವ ಬೀರುವ 4 ಅಂಶಗಳು ವಿವರಿಸಿ. ಇದಷ್ಟೇ ನೋಡ್ಕೊಳ್ಳಿ. ಇಲ್ಲಾಂದರೆ ಹಣಕಾಸು ಯೋಜನೆಯ 4 ಪ್ರಾಮುಖ್ಯತೆಗಳು, ನನ್ನ ಪ್ರಕಾರ ಇದೇ ಕೇಳ್ತಾನೆ ಆಯಿತಾ. 9ನೇ ಚಾಪ್ಟರ್, ಯಾಕೆಂದರೆ ಇದರೊಳಗೆ ಸ್ಥಿರ ಬಂಡವಾಳ, ಕಾರ್ಯ ಬಂಡವಾಳ ಅಂತ ಭಾಳ ಬರುತ್ತೆ. ಅದು ಏನು ಓದ್ಕೊಳಕ್ಕೆ ಹೋಗ್ಬೇಡಿ. 9ನೇ ಚಾಪ್ಟರ್ ಏನ್ರಿ, 9ನೇ ಚಾಪ್ಟರ್ ಬಿಟ್ಟು ಉಳಿದಿರುವಂಥ ಚಾಪ್ಟರ್ ಓದ್ಕೊಂಡು ಹೋದರೆ ಸಾಕಲ್ಲ ಆಯಿತಾ. ಇದರೊಳಗೆ ಭಾಳ ಅಂದರೆ ನಿಮಗೆ 9ನೇ ಚಾಪ್ಟರ್ನಲ್ಲಿ ಹಣಕಾಸು ಯೋಜನೆಯ 4 ಪ್ರಾಮುಖ್ಯತೆ ಕೇಳ್ಬೋದು. ಇಲ್ಲಾಂದರೆ ಹಣಕಾಸು ಒದಗಿಸುವ ನಿರ್ಣಯದ ಮೇಲೆ ಪ್ರಭಾವ ಬೀರುವ 4 ಅಂಶಗಳು ಕೇಳಬಹುದು. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ದ್ಯಾಟ್ ಡಿಸಿಷನ್ ಪ್ರೊವೈಡ್ ಫೈನಾನ್ಸಿಂಗ್, ಇದು 9ನೇ ಚಾಪ್ಟರ್ನಲ್ಲಿ. ಮತ್ತೆ ಎಕ್ಸ್ಪ್ಲೇನ್ ದ 4 ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಇಷ್ಟೇ ಸ್ನೇಹಿತರೆ, ಎಲ್ಲ ಅಧ್ಯಾಯ ಮೇಲೆ ನಾವು ಡಿಸ್ಕಷನ್ ಮಾಡಿದ್ವಿ. ಯಾವ ಕ್ವಶನ್ ಇಂಪಾರ್ಟೆಂಟ್, ಫಿಕ್ಸ್ಡ್, ಏನೇನು
ಅವು ಟಿಕ್ ಮಾಡಿಸಿದಾನಲ್ಲ ಅವು ಡೆಫಿನೆಟ್ಲಿ ಓದ್ಕೊಳ್ಳಿ. ನನ್ನ ತಲೆ ಹೆಂಗೆ ಗೊತ್ತಾ, ಇವಾಗ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಂಗೆ ಕೇಳಿದ್ದಾರೆ, ಇವಾಗ ಹೆಂಗೆ ಕೇಳ್ತಾನೆ ಎಲ್ಲ ನೋಡಿ ಇಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾವ ಕ್ವಶನ್ಸ್ಗಳು ನೋಡ್ಕೊಳ್ಳಿ ಅಂತ ಹೇಳಿದಾನೆ, ಆ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ನೋಡ್ಕೊಳ್ಳಿ. ಅದರೊಳಗಿಂದು ಯಾವುದಾದ್ರೂ ಒಂದು ನಾನು ಆ ಟಿಕ್ ಮಾಡಿಸಿದ್ದು ಮೇಲಿಂದು ಪ್ರಶ್ನೆ ಬತ್ತಂದರೆ ನೀವೇನಿದಿಲ್ಲ ಆ ಒಂದು ಪ್ರಶ್ನೆಗೆ ಓನ್ ಆಗಿ ಆನ್ಸರ್ ಮಾಡಿರಿ, ಆಯಿತಾ. ಬಟ್ ಕ್ವಶನ್ ಪೇಪರ್ನಲ್ಲಿ ಇರುವಂತಹ ಕ್ವಶನ್ಸ್ಗಳು ಲೀವ್ ನಾಟ್ ಲೀವ್. ಓಕೆ, ಕ್ವಶನ್ ಪೇಪರ್ನಲ್ಲಿ ಇರುವಂತಹ ಕ್ವಶನ್ಸ್ಗಳು ಲೀವ್ ಮಾಡಬಾರ್ದು, ಅಂದರೆ ಬಿಟ್ಟು ಬರಬಾರ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ನಾಳೆ ಎಕ್ಸಾಮ್ ಚಲೋ ಆಗಲಿ. ಥ್ಯಾಂಕ್ ಯು.